ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ ಎಚ್. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ. ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ. ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಂದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಪಿ ಎಷ್ಟಿದೆ ನೋಡ್ರಿ, ಎಸ್ ಪಿ ಎಷ್ಟಿದೆ ನೋಡ್ಕೊಳ್ಳಿ. ಈಗ ಸಿ ಪಿ ಎಷ್ಟಿದೆ, 480 ರೂಪಾಯಿ ಇದೆ. ಎಸ್ ಪಿ ಎಷ್ಟಿದೆ ಅಂದರೆ 500 ಎಷ್ಟಿದೆ, 60 ರೂಪಾಯಿ ಇದೆ. ಹೌದಾ? ಸಿ ಪಿ ಅಂದರೆ ಒಬ್ಬ ವ್ಯಕ್ತಿ ಒಂದು ವಸ್ತು 480 ರೂಪಾಯಿಗೆ ಕೊಂಡುಕೊಂಡು ರೂಪಾಯಿ 560ಕ್ಕೆ ಮಾರಾಟ ಮಾಡುತ್ತಾನೆ. ಅವನು ಗಳಿಸಿದ ಶೇಕಡ ಲಾಭ ಎಷ್ಟು? ಅ ಮ್ಯಾನ್ ಬೈಸ್ ಅನ್ ಆರ್ಟಿಕಲ್ ಫಾರ್ ₹480 ಆ್ಯಂಡ್ ಸೇಲ್ಸ್ ಇಟ್ ಫಾರ್ ₹560. ಹೀಸ್ ಪ್ರಾಫಿಟ್ ಈಸ್. ಸೊ ಇಲ್ಲೇನಿದೆ ಅಂದರೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಗಿದೆ ಹೇಳ್ರಿ ನೋಡೋಣ. 80 ರೂಪಾಯಿ ಪ್ರಾಫಿಟ್ ಆಗಿದೆನಾ? 80 rupees ಪ್ರಾಫಿಟ್ ಆಗಿದೆ. ಅದನ್ನು ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ರೆ 80 ಡಿವೈಡೆಡ್ ಬೈ 480 ಇಂಟು ಏನು ಮಾಡಬೇಕು? 100 ಮಾಡ್ಕೋಬೇಕು. ಆಯ್ತಾ? 80 ಅಂದ್ರೆ ಏನು? 80 ಅಂದ್ರೆ ಏನು? 80 ಮೀನ್ಸ್ ವಾಟ್? ಪ್ರಾಫಿಟ್. 80 ಅಂದ್ರೆ ಏನು? 80 ಮೀನ್ಸ್ ವಾಟ್? ಪ್ರಾಫಿಟ್. 80 ಅಂದ್ರೆ ಪ್ರಾಫಿಟ್. 80 ಮೀನ್ಸ್ ಪ್ರಾಫಿಟ್. 480 ಮೀನ್ಸ್ ಸಿ ಪಿ. ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಪರ್ಸೆಂಟೇಜ್ ಕನ್ವರ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಜಸ್ಟ್ 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 8 1 8 ಎಷ್ಟಲೆ? 8 6 100/6 ನಿಮ್ಗೆ ಹೇಳಿಲ್ಲ, ಒಂದು 100/6, 100/1, 100/2 ಅಂತ ಮಾಡ್ಕೊಂತ ಹೇಳಿಲ್ಲ, ಪ್ರೀವಿಯಸ್ ಹೇಳಿದ್ದೆ ನೋಡಿ. 100/6 ಅಂದ್ರೆ ಎಷ್ಟಾಗುತ್ತದೆ? 16.66 ಬರುತ್ತೆ. ಅಂದ್ರೆ 100/100 ಏನು ಮಾಡ್ಕೋಬೇಕು? 6 ಮಾಡಬೇಕು. ಜೊತೆ 100/6 ಅಂದ್ರೆ 6 1 6 ಎಷ್ಟಲೆ? 6 1 6 ಆಗುತ್ತದೆ. ಎಷ್ಟು ಉಳಿತು? 4 40 ಆಗುತ್ತದೆ. 6 1 6 ಎಷ್ಟಲೆ? 6 6 36 ಆಯ್ತು. ನೆಕ್ಸ್ಟ್ ಏನಾಗುತ್ತದೆ? ಎಷ್ಟು ಉಳಿತು? 4 ಉಳಿತು. ಮತ್ತೆ ಪಾಯಿಂಟ್ ಇಟ್ಟರೆ 40 ಆಗುತ್ತದೆ. ಮತ್ತು 6 ಅಗೇನ್ 6 ಅಂದರೆ 16.66% ಅಂತ ಹೇಳ್ಬೋದು. ಮಾರಾಟ ಬೆಲೆ 500 ರೂಪಾಯಿ ಇದೆ. ಅರ್ಥ ಮಾಡ್ಕೊರಿ, ಮಾರಾಟ ಬೆಲೆ ಎಷ್ಟಿದೆ? ಈ ಪೆನ್ನ ಬೆಲೆ ಎಷ್ಟಿದೆ? 500 ರೂಪಾಯಿ ಇದೆ ಅಂತ ತಿಳ್ಕೊರಿ. ನಾ ಇದನ್ನು ಮಾರಾಟ 500 ರೂಪಾಯಿಗೆ ಸೇಲ್ ಮಾಡಿ ಅಂತ ತಿಳ್ಕೊರಿ, ನನಗೆ 25% ಲಾಭ ಆಕೈತಿ. ಕಾನ್ಸೆಪ್ಟ್ ಇದು. ಮಾರಾಟ ಬೆಲೆ 500 ರೂಪಾಯಿಗಳಿದ್ದಾಗ ನಿವ್ವಳ ಲಾಭವು 25% ಇದ್ದಾಗ ಕೊಂಡ ಬೆಲೆ ಕಂಡಿಡ್ರಿ. ನಾನು ಈ ಪ್ರಾಡಕ್ಟನ್ನು ಸೇಲ್ ಮಾಡಿ ಅಂದ್ರೆ 500 ರೂಪಾಯಿ ಏನಾಗುತ್ತದೆ ನಮಗೆ ಅಂದರೆ 500 ರೂಪಾಯಿಗೆ ಸೇಲ್ ಮಾಡಿಬಿಟ್ಟು ನನಗೆ 25% ಲಾಭ ಆಗೈತಿ. ಬಟ್ ನಾನು ಎಷ್ಟಿಗೆ ತಂದೆ ಅನ್ನೋದು ಇಂಪಾರ್ಟೆಂಟ್. ಕ್ಲಿಯರ್ ಅಂತ ಹೇಳೋದೆ? ಈಗ ಬೇಕಾದ್ರೆ ಇನ್ನೂ ಕ್ಲಿಯರ್ ಪಿಕ್ಚರ್ ಕೊಡ್ತೇನೆ ನೋಡ್ರಿ. ಕಂಪ್ಯೂಟ್ ದ ಕಾಸ್ಟ್ ಪ್ರೈಸ್ when selling price is ₹500 and gross profit is 24% on the cost price. ಈಗ ಸಿ ಪಿ ಅಂತ ಇದೆ, ಆಮೇಲೆ ಎಸ್ ಪಿ ಅಂತ ಇದೆ. ಎಸ್ ಪಿ ಎಷ್ಟಿದೆ? 500 rupees ಇದೆ. ಹೌದಾ? 500 rupees ಎಸ್ ಪಿ ಇದೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಆಮೇಲೆ ಎಷ್ಟು % ಪ್ರಾಫಿಟ್ ಆಗಿದೆ ಅಂದರೆ 25% ಪ್ರಾಫಿಟ್ ಆಗಿದೆ. ಕ್ಲಿಯರ್ ಆಯ್ತಾ? ಬಟ್ ಈ ವ್ಯಾಲ್ಯೂ ಕಂಡುಹಿಡಬೇಕು. ಅರ್ಥ ಹೇಳೋದ? ಕಾನ್ಸೆಪ್ಟಿಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ ಥರ ಪ್ರಶ್ನೆ ಕಂಡುಹಿಡಬೇಕಂದ್ರೆ ಏನು ಮಾಡ್ಕೋಬೇಕು ಹೇಳ್ರಿ? ಈಗ ನಾನು ನಿಮಗೆ ರೂಲ್ಸ್ ಹೇಳಿ. ಕಾಸ್ಟ್ ಪ್ರೈಸ್ ಆಲ್ವೇಸ್ 100%. ಅವಾಗ ಇದನ್ನು ಕೂಡಿಸ್ಬಿಟ್ರೆ ಇದಾಗುತ್ತದೆ. ಇಷ್ಟೇ ಲಾಜಿಕ್. ಅವಾಗ ಏನು ಮಾಡ್ಬೇಕು? 125% ಅಂದರೆ ಎಷ್ಟು? 500. ದೆನ್ 100% ಅಂದ್ರೆ ಏನು? ಕ್ವಶನ್ ಮಾರ್ಕ್. ಒಂದು ಐಡಿಯಾ ಬಂತ ಅನ್ಕೊಂತೀನಿ ನೋಡ್ರಿ. ಇದನ್ನು ಕೂಡಿಸ್ಬಿಟ್ರೆ ಇದು ಬರೋದಿಲ್ಲ. ಏನು ಈಗ ಒಂದು 400 ರೂಪಾಯಿ ಅಂತ ಇಟ್ಕೊಳ್ಳಿ. 400 ರೂಪಾಯಿಗೆ 100 ರೂಪಾಯಿ ಕೂಡಿಸ್ರೆ 400 + 100 500. ಅದನ್ನ ಪರ್ಸೆಂಟೇಜ್ ತೊಗೋಬೇಕು. 100%. ನಾ ಹೇಳಿ ನಿಮ್ಗೆ ಸಿ ಪಿ ಆಲ್ವೇಸ್ 100%. 100% + 25% 125. 125% ಮೀನ್ಸ್ 500. 100% ಮೀನ್ಸ್ ಕಾಸ್ಟ್ ಪ್ರೈಸ್. 100% ಮೀನ್ಸ್ ಕ್ವಶನ್ ಮಾರ್ಕ್. ಸೊ 125 ಕೆಳಗೆ ಇಟ್ಕೋಬೋದು. 100 × 500 ಆಯ್ತಾ? ಕ್ರಾಸ್ ಚೆಕ್ ಮಾಡೋಣ. 25 ಎಷ್ಟಲೇ? 5ಲೇ. 25 4ಲೇ. 25 5s 25 4s 5 1s 5 1s here 2 0 100 × 4 4 × 100 ಎಷ್ಟು? 4 × 100 ಎಷ್ಟಾಗುತ್ತದೆ? 400 ಆಯ್ತಾ? 400 ರೂಪಾಯಿ ಬಂತಿಲ್ಲ. ಇದರದ ಕ್ಲಿಯರ್ ಪಿಕ್ಚರ್ ಕೊಡ್ತಾನೆ. ಸಿ ಪಿ ಎಷ್ಟು ಬಂತು? 400 ಇದೆ. ಎಷ್ಟು % ಲಾಭ ಆಗಿದೆ? 25%. ನೋಡಿ 25% ಪ್ರಾಫಿಟ್ ಆಗಿದೆ. 400ಗೆ 25% ತೆಗಿದ್ರೆ ಎಷ್ಟಾಗುತ್ತದೆ? 50% ಅಂದರೆ 200 ಆಕತಿ. 400 ಅಂದ್ರೆ 100%. ಬರೀಬಾರ್ದು, ಕೇಳಬೇಕೆಲ್ಲರೂ. 400 ಅಂದ್ರೆ 100%. ಅದ್ರ ಅರ್ಧ ಮಾಡ್ರ 200 ಅಂದ್ರೆ 50%. ಅದ್ರ ಅರ್ಧ ಮಾಡ್ರ 25%. 100 ರೂಪಾಯಿ ಆಯ್ತಾ?
ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು ಮತ್ತೆ ಅದು ಗೊತ್ತಾಗ್ಲಿಕ್ಕೆ ಏನು ಮಾಡಬೇಕು 25/100 ಇಂಟು 400 ಮಾಡ್ರೆ 100 ರೂಪೀಸ್ ಬರುತ್ತೆ. 400ಕ್ಕೆ 25%, 4 ಭಾಗ ಮಾಡಿರೋದು ಅಷ್ಟೇ. ಈಗ 100ರಲ್ಲಿ 4 ಭಾಗ ಮಾಡ್ರಿ ಎಷ್ಟಾಯಿತು? 25 ಬರುತ್ತೆ. 400 4 ಭಾಗ ಮಾಡ್ರಿ 100 ಬರುತ್ತೆ. ಅಂದರೆ 25 ಅಂದ್ರೆ ಹಿಂಗೆ ತಿಳ್ಕೊಬೇಕು. ಹಿಂಗೆ ನಾವು ಮೈಂಡಲ್ಲಿ ಅವ್ರು ಡಿವೈಡ್ ಮಾಡ್ಕೋಬೇಕು ಅದನ್ನು. ಈಗ 400 ಅಂದ್ರೆ 100, ಅದ್ರ ಅರ್ಧ ಮಾಡ್ರೆ ಎಷ್ಟು? 200. 200 ಅಂದ್ರೆ ಎಷ್ಟು? 50. ಈ 200 ಅರ್ಧ ಮಾಡ್ರೆ ಎಷ್ಟು? 100. 100 ಅಂದ್ರೆ ಎಷ್ಟು? 25. ಅದರ ಅರ್ಧ ಮಾಡ್ರೆ 12.5 ಅಂದ್ರೆ 100 ಅರ್ಧ ಎಷ್ಟು? ಕ್ಲಿಯರ್ ಪಿಕ್ಚರ್ ಕೊಡ್ತಂತ ತಡ್ರಿ. ಅಲ್ಲ ಕೇಳಿ, ಯಾಕಂದ್ರೆ ಹಿಂಗೆ ಥಿಂಕ್ ಮಾಡಲೇಬೇಕು ನೀವು ಕಂಪಲ್ಸರಿ. 400 ಅಂತ ತಿಳ್ಕೊರಿ. ಒಬ್ರಿಗೆ ಇನ್ನೂ ನಮ್ಮ ಆನ್ಲೈನ್ ವಿದ್ಯಾರ್ಥಿ ಆಗಲಿ ಇಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. 400 ಅಂದ್ರೆ ಎಷ್ಟು? 100%. ಇದನ್ನ ಅರ್ಧ ಮಾಡ್ರೆ ಎಷ್ಟಾಗುತ್ತದೆ? ಇದನ್ನ ಅರ್ಧ ಮಾಡ್ರೆ ಎಷ್ಟು? ಹಿಂಗೆಲ್ಲ ಥಿಂಕ್ ಮಾಡ್ಬೇಕು. ಇದ್ರ ಅರ್ಧ ಮಾಡ್ರೆ ಎಷ್ಟು? ಇದು ಎಷ್ಟು ಅರ್ಧ ಮಾಡ್ರೆ ಎಷ್ಟು? 25 ಅಂದ್ರೆ ಎಷ್ಟಾಯ್ತು? 100 ಆಯ್ತಲ್ಲ. ಇದನ್ನ ಅರ್ಧ ಮಾಡ್ರೆ ಎಷ್ಟಾಯ್ತು? ಇದನ್ನ ಅರ್ಧ ಮಾಡ್ರೆ 12.50. ಹಿಂಗೆ ವರ್ಕ್ ಮಾಡ್ಬೇಕು ನೀವು ಡೈಲಿ. ಈಗ ಲಾಜಿಕ್ ಅರ್ಥ ಆಗ್ತಿಲ್ಲ ಈಗ. ಮತ್ತು ಈಗ ಮೈಂಡ್ದಲ್ಲಿ ಇಂಥ ಥಿಂಕ್ ಮಾಡ್ಬೇಕು ನೀವು. ನಿಮ್ಮ ಮೈಂಡ್ದಲ್ಲಿ ಹೆಂಗೆ ಥಿಂಕ್ ಮಾಡಬೇಕು? 400 ಅಂದ್ರೆ 100. 400 ಮೀನ್ಸ್ 100%. 200 ಮೀನ್ಸ್ 50. ಆಮೇಲೆ 100 ಅಂದ್ರೆ ಎಷ್ಟು? 25. ಆಮೇಲೆ 50 ಅಂದ್ರೆ ಎಷ್ಟು? 12.50. ಅಲ್ಲ 50 ಅಂದ್ರೆ ಎಷ್ಟು? 12.50. ಹಿಂಗೆ ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಇಲ್ಲೇ ಕಾನ್ಸೆಪ್ಟ್ ಇದೆ ನೋಡ್ರಿ. ಇದಕ್ಕೆ 100 ಕೂಡಿಸ್ಬಿಡ್ರಲ್ಲ. ಇದಕ್ಕೆ 100 ಕೂಡಿಸಿ ಎಷ್ಟಾಗುತ್ತದೆ? ಅಲ್ಲ 100 ಕೂಡಿಸಿ ಎಷ್ಟಾಗುತ್ತೋ? 500. ಈಗ ಇದು CP, ಇದು ಪ್ರಾಫಿಟು, ಇದು SP. CP 400 ಇದೆ, ಪ್ರಾಫಿಟ್ 400 ರೂಪೀಸ್ ಇದೆ. SP ಎಷ್ಟಾಗುತ್ತದೆ? 500 ಆಗುತ್ತದೆ. ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು? ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ ಮುಗಿದೋದು ಅಷ್ಟೇ. ಬಟ್ ನೆಕ್ಸ್ಟ್ ಟೈಮ್ ಏನು ಮಾಡ್ಬೇಕು? ಇದನ್ನೆಲ್ಲ ಬರೆಯೋಂಗಿಲ್ಲ. 500 ರೂಪಾಯಿ ಇದೆ, 25. 100 ಅನ್ನೋ ಗೊತ್ತಿದೆ ನಿಮ್ಗೆ. CP ಯಾವಾಗ ಆಲ್ವೇಸ್ 100%. 100 + 25 125. 125% ಮೀನ್ಸ್ 500. 100% ಮೀನ್ಸ್ ಕ್ವಶನ್ ಮಾರ್ಕ್. ಒಂದೇ ಸ್ಟೆಪ್ನಾಗ ಆನ್ಸರ್ ಮಾಡಿ ಬಿಟ್ಬಿಡೋದು ಅಷ್ಟೇ. ಇಲ್ಲಿ ನೋಡ್ರಿ ಯಾವ ಥರ ಬಿಡಿಸ್ಬೋದು ಅಂದ್ರೆ ನೋಡ್ರಿ, 120 ಮಾಡ್ಬೋದಿಂದ 120% ಅಂದ್ರೆ ಎಷ್ಟು ಮಾಡ್ಬೋದು? 960. ದೆನ್ 100% ಅಂದರೆ ಕ್ವಶನ್ ಮಾರ್ಕ್. ಒಂದೇ ಸ್ಟೆಪ್ದಾಗ ಆನ್ಸರ್ ಮಾಡ್ಬೋದು. ಹೌದು, ಇಲ್ಲಿ ನೋಡ್ರಿ 20% ಆಗಿದೆ. ಒಂದೇ ಸ್ಟೆಪ್ದಲ್ಲಿ ಆನ್ಸರ್. ಈಗ 120 ಕೆಳಗಡೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡ್ಕೋಬೇಕು? 100 ಇಂಟು 960 ಮಾಡ್ಕೊಳ್ಳಿ ಅಷ್ಟೇ. 960. 12 00 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈಗ 12 ಮಗ್ಗೆ 96 ಬರುತ್ತೆ. ಅಂದ್ರೆ ಮಗ್ಗಿಗಳು ಬರ್ಬೇಕು. 12 ಒಂದಲೇ 12 ಎಷ್ಟಲೇ? 12 ಒಂದಲೇ 12 ಎಂಟ್ಲೆ 96. 12 1 12 8 96. ಸೊ 100 ಇಂಟು 8 800 ಆನ್ಸರ್. 800 ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಲಿಯರ್ ಆಯ್ತಾ? ಸೊ 800 ಕ್ಲಿಯರ್. ಎಯು ಒಂದು ವಸ್ತುವನ್ನು ಬಿಗೆ ಶೇಕಡ 20% ಲಾಭಕ್ಕೆ ಮಾರಿದಾನೆ. ಏನು ಮಾಡ್ತಾ ಅಂದ್ರೆ ಒಂದು ವಸ್ತುವನ್ನು 8% ಲಾಭಕ್ಕೆ ಮಾರಾಟ ಮಾಡಿದ್ದಾನೆ. ಎ ಇದ್ದವ ಬಿಗೆ ಒಂದು ವಸ್ತುವನ್ನು 20% ಲಾಭಕ್ಕೆ ಮಾರಾಟ ಮಾಡಿದಾನೆ. ಅಂದರೆ ಎ ಎಷ್ಟು ಪರ್ಸೆಂಟ್ ಇರುತ್ತದೆ? 100% ಇರುತ್ತೆ. ನೆನಪು ಹೇಳಿಲ್ಲ ನೀವು. ಈಗ ಒಂದು ಪೆನ್ ಇದೆ ತಿಳ್ಕೊರಿ. ಇದನ್ನು ನಾ ಬಿಗೆ ಸೇಲ್ ಮಾಡತ್ತಾನಂದ್ರೆ ನಂದು 100% ಇರುತ್ತೆ. 100%ಗೆ 20% ತನಗೆ ಲಾಭ ಆಗಬೇಕು. ಈಗ 100 ರೂಪಾಯಿ ನಾ ತಂದಿದ್ದೆ ಅಂತ ತಿಳ್ಕೊರಿ. ಅವ್ನು 120 ರೂಪಾಯಿಗೆ ಸೇಲ್ ಮಾಡ್ರೆ ನನಗೆ 20% ಲಾಭ ಬರ್ಬೇಕು. ಹಿಂಗೆ ಕಾನ್ಸೆಪ್ಟ್. ತಂದಿದ್ದ 100 ರೂಪಾಯಿಗೆ ನಾ ಬಿ ವ್ಯಕ್ತಿಗೆ ಏನು ಮಾಡ್ತಾಯಿದ್ದೀನಿ? ಒಂದು 120 ರೂಪಾಯಿಗೆ ನಾ ಅದನ್ನು ಸೇಲ್ ಮಾಡಿ ಅಂದ್ರೆ ನನಗೆ 20 ರೂಪಾಯಿ ಲಾಭ ಆತ. ಅದು 100ಕ್ಕೆ 20 20%. 100ಕ್ಕೆ 20 20%. ಇನ್ನು ಬಿ ಇದ್ದಾವ ಏನು ಮಾಡ್ತಾ ಇದ್ದಾನೆ? ಬಿಯು ಆ ವಸ್ತುವನ್ನು ಸಿಗೆ ಶೇಕಡ 10%. ಈಗ ಎ ಇದ್ದವ ಬಿಗೆ 20%, ಬಿ ಇದ್ದವ ಸಿಗೆ ಎಷ್ಟು? 10%. ಈ ಥರ ಬಂತು. ಸಿಯು ಆ ವಸ್ತುವನ್ನು 33 ರೂಪಾಯಿ ಕೊಂಡ್ಕೊಂಡಾನೆ. ಈಗ ಎ ದಿಂದ ಬಿ, ಬಿ ದಿಂದ ಸಿ ಹೋದ ತಕ್ಷಣ ಸಿ ಖರೀದಿ ಮಾಡಿದಷ್ಟು 33,000 ರೂಪಾಯಿ ಆಯ್ತಾ? ಎ ಟು ಬಿ, ಬಿ ಟು ಸಿ 33,000 ರೂಪೀಸ್. 33,000 ರೂಪಾಯಿಗಳಿಗೆ ಕೊಂಡುಕೊಂಡನು. ಹಾಗಾದರೆ ಈ ಮುಂಚೆ ಅಂದರೆ ಎಯು ಆ ವಸ್ತುವನ್ನು ಎಷ್ಟು ರೂಪಾಯಿ ಕೊಂಡುಕೊಂಡನು? ಅಂದರೆ ಈ ಮುಂಚೆ ಎಯು ಆ ವಸ್ತುವನ್ನು ಎಷ್ಟು ರೂಪಾಯಿ ಕೊಂಡ್ಕೊಂಡಿದ್ದಾನೆ ಕಾನ್ಸೆಪ್ಟ್ ಅಷ್ಟೇ. ಎ ಖರೀದಿ ಮಾಡಿದ್ರೆ 100 ರೂಪಾಯಿ ಅದೇ ಅಂತ ಇಟ್ಕೊಳ್ಳೋಣ. ನಾವು 100 ರೂಪಾಯಿ ನಮ್ಗೆ ಗೊತ್ತಿಲ್ಲ, ಎ ಎಷ್ಟಿದೆ ಅಮೌಂಟ್ ಗೊತ್ತಿಲ್ಲ. 100 ರೂಪಾಯಿ ಇಟ್ಕೊಂಡ ಎದವ್ ಬಿಗೆ ಏನು ಮಾಡ್ತಾನೆ ಹೇಳ್ರಿ? ಎ ಟು ಬಿ ಎಷ್ಟು? 20% ಅದೇ ಅಂದರೆ ಇದಕ್ಕೆ 20 ರೂಪಾಯಿ ಕೊಡಿಸ್ಬೇಕು. ಹೌದಿಲ್ಲ? 100ಕ್ಕೆ 20 ಎಷ್ಟಾಗುತ್ತದೆ? ಅಂದರೆ ಬಿ ಖರೀದಿ ಮಾಡಿದ ಎಷ್ಟಕ್ಕೆ ಆಗ್ತದ? 120 ರೂಪಾಯಿ ಆತಿಲ್ಲ? ಅರ್ಥ ಮಾಡ್ಕೊರಿ. 10% ಅಂದರೆ ಎಷ್ಟಾಗುತ್ತದೆ? 100ಕ್ಕೆ 10% ಅಂದರೆ 10 ರೂಪೀಸ್. 20% ಅಂದರೆ 20 ರೂಪೀಸ್. ಪ್ಲಸ್ ಮಾಡ್ರೆ 120 ಬಂತ. ಇನ್ನು ಬಿ ಇದ್ದವ್ ಸಿಗೆ ಏನು ಮಾಡ್ತಾನೆ ಅಂದರೆ 10% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಈ ಥರ ಬಾಣಚಿನ್ ತೋರ್ಸ ಪ್ರಾಫಿಟ್, ಡೌನ್ ಮಾಡ್ರೆ ಲಾಸ್. ಕ್ಲಿಯರ್ ಆಯ್ತಾ? ಆಮೇಲೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟರೆ ಎಷ್ಟಾಗುತ್ತೆ? 12 ರೂಪಾಯಿ ಆಗೈತಲ್ಲ. 10% ಅಂದರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡೋದು. ಈಗೇನು ಮಾಡೋದು? ಇದನ್ನು 12 ರೂಪಾಯಿ ಕೂಡಿಸ್ಬಿಟ್ಟಾಯ್ತು. ಸಿ ಖರೀದಿ ಮಾಡಿದ ಎಷ್ಟಕ್ಕಾಗುತ್ತದೆ ಅಂದರೆ ಕೊಟ್ಟಾಗ
132 ರೂಪಾಯಿ ಅಂದ್ರೆ 132% ಅಂದ್ರೆ ಒಂದೇ, 132 ರೂಪಾಯಿ ಅಂದ್ರೆ ಒಂದೇ ಬಂತಿಲ್ಲ. 132. ಈಗ ಎ ಅಂದರೆ ಎಷ್ಟಾಗುತ್ತದೆ? 100%. ಇದನ್ನ ಯೂಸ್ ಮಾಡೋದು ಅಷ್ಟೇ. 132% ಅಂದರೆ ಎಷ್ಟಾಗುತ್ತದೆ? 33,000 ಅಂತ ಹುಡ್ಕೋಬೇಕು. ಆಮೇಲೆ 100% ಅಂದರೆ ಎಷ್ಟಾಗುತ್ತದೆ? ಕ್ವಶನ್ ಮಾರ್ಕ್. 100% ಅಂದರೆ ಕ್ವಶನ್ ಮಾರ್ಕ್. 132 ಡಿವೈಡೆಡ್ ಬೈ 100 ಇಂಟು 33,000 rupees. ಇಲ್ಲಿ ನೋಡ್ರಿ, ಅರ್ಧ ಮಾಡಿಬಿಡೋಣ. 66 ಆಗುತ್ತದೆ. ಅರ್ಧ ಮಾಡ್ರಿ, ಇದ್ರ ಅರ್ಧ ಮಾಡ್ರಿ, 50 ಆಗುತ್ತದೆ. ಅರ್ಧ ಡಿವೈಡ್ ಬೈ 2 ಮಾಡಿ. 2 ಡಿವೈಡ್ ಮಾಡಿರಲ್ಲ, 2 ಆರ್ಲೆ 12, 2 ಆರ್ಲೆ 12, 2 50 100, 33 ಒಂದ್ಲೆ 2 0 ಅದಾವ ಇಲ್ಲಿ ಕೇಳ್ರಿ. 3 0 ಆತ. 33 ಒಂದ್ಲೆ 33 ಎಷ್ಟಲೆ? 2ಲೆ. ಕ್ಲಿಯರ್ ಆತ? 2 ಒಂದ್ಲೆ 2 25 ಆಕತಿ. 25 ಇಂಟು 1000 ಮಾಡ್ರಿ. 25 ಇಂಟು 1000 ಹೇಳಿ, ಮಾತಾಡಿ. 25,000. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ ಎಚ್. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಯೂನಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ. ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ, ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಾದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವ್ಯಕ್ತಿಯು 2,400 ರೂಪಾಯಿ ಕೊಟ್ಟು 2,400 ರೂಪಾಯಿ ಕೊಟ್ಟು 1,000 ಮಾವಿನ ಹಣ್ಣುಗಳನ್ನು ಖರೀದಿಸಿದನು. 2,400 ರೂಪಾಯಿ ಕೊಟ್ಟು 1,000 ಮಾವಿನ ಹಣ್ಣು ಖರೀದಿ ಮಾಡ್ತಾನೆ. ಮ್ಯಾನ್ bought 1,000 mangoes for rupees 2,400. 1,000 mangoes for rupees 2,400 and spend 100 rupees on transportation. Very very important. 100 ರೂಪಾಯಿ ಬಾಡಿಗೆ ಖರ್ಚು ಮಾಡಿದ್ದಾನೆ. ಬಾಡಿಗೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್. ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಸಾಗಣೆ ಮಾಡಬೇಕಲ್ಲ, ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ, ಅದಕ್ಕೆ 100 rupees ಆಗಿದೆ ಟ್ರಾನ್ಸ್ಪೋರ್ಟೇಷನ್. ಇನ್ ದೇರ್ 50 ಮ್ಯಾಂಗೋಸ್ ವೇಸ್ಟೆಡ್. ಅದರಲ್ಲಿರುವ 50 ಮಾವಿನ ಹಣ್ಣುಗಳು ಹಾಳಾಗಿವೆ. ಇನ್ ದೇರ್ 50 ಮ್ಯಾಂಗೋಸ್ ವೇಸ್ಟ್ ಆಗಿದೆ. ಸೊ ಟೋಟಲ್ ಮ್ಯಾಂಗೋಸ್ ಎಷ್ಟಿದೆ? 1,000 ಮ್ಯಾಂಗೋಸ್ ಅಲ್ಲಿ 50 ಮ್ಯಾಂಗೋಸ್ ವೇಸ್ಟೆಡ್. ರಿಮೈನಿಂಗ್ ಮ್ಯಾಂಗೋಸ್ 950. ಇದು ಇಂಪಾರ್ಟೆಂಟ್. 950 ಇದೆಲ್ಲ ಇದು ಇಂಪಾರ್ಟೆಂಟ್. He sold the remaining at ₹3 per mango. He sold remaining at ₹3 per mango. ಉಳಿದ ಮಾವಿನ ಹಣ್ಣುಗಳನ್ನು ಒಂದು ಮಾವಿನ ಹಣ್ಣಕ್ಕೆ ಏನು ಮಾಡೋಣ, ₹3 ಅಂತ ಸೇಲ್ ಮಾಡಿದ್ವಿ. ಎಷ್ಟು ಮಾವಿನ ಹಣ್ಣು ಉಳಿದಿದ್ದು? ನಮ್ಮ 950. 50 ಮ್ಯಾಂಗೋಸ್ ವೇಸ್ಟೆಡ್. 1000 ಮ್ಯಾಂಗೋಸಲ್ಲಿ 50 ಮ್ಯಾಂಗೋ ವೇಸ್ಟ್ ಆಗಿದೆ ಅಂದರೆ 950 ಮ್ಯಾಂಗೋ ಉಳಿತಾ. ಆ 950 ಮ್ಯಾಂಗೋಗಳನ್ನು ಒಂದು ಮ್ಯಾಂಗೋಗೆ ₹3 ₹3 ಪರ್ ಮ್ಯಾಂಗೋ ಅಂದರೆ ಪ್ರತಿ ಒಂದಕ್ಕೆ ₹3 ಅಂತ ಸೇಲ್ ಮಾಡಿ. ಹಾಗಾದರೆ ಫೈಂಡ್ ಹೀಸ್ ಪ್ರಾಫಿಟ್ ಆ್ಯಂಡ್ ಆರ್ ಲಾಸ್ ಇನ್ ಪರ್ಸೆಂಟೇಜ್. ಕ್ಲಿಯರ್ ಆಯ್ತಾ? ಅವನಿಗೆ ಉಂಟಾದ ಶೇಕಡಾವಾರು ಲಾಭ ಅಥವಾ ನಷ್ಟ ಎಷ್ಟು ಅಂತ ಪ್ರಶ್ನೆ ಇದೆ. ದೀಸ್ ಆರ್ ದ ಆಪ್ಷನ್ಸ್. ಕ್ಲಿಯರ್ ಇದೆ, ಭಾಳ ಸಿಂಪಲ್ ಇದೆ. ಇದನ್ನು ನೀವು ಮಾರ್ಕೆಟ್ದಲ್ಲಿ ನೋಡಿರ್ತೀರಿ, ಹಿಂಗೆ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗತ್ತಿಲ್ಲ. ಮಾರ್ಕೆಟ್ ಕಾನ್ಸೆಪ್ಟ್ ಇದೆ ಅಷ್ಟೇ. ತಂದಿದ್ದು ಎಷ್ಟು ಕೇಳ್ರಿ? 2,400 ರೂಪಾಯಿಗೆ ಎಷ್ಟು ಮ್ಯಾಂಗೋ ತಂದಿದ್ದೀರಿ? 1,000 ಮ್ಯಾಂಗೋ ತಂದಿರಿ. ಆಮೇಲೆ ಎಷ್ಟು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಮಾಡಿರಿ? 100. ಹೌದಾ? ಅಂದ್ರೆ ಏನಾಗುತ್ತದೆ? 2,500 ಆಗುತ್ತದೇನಾ? ಅದ್ರ ಅರ್ಥ 1,000 ಮ್ಯಾಂಗೋ ತರಕ್ಕೆ ಎಷ್ಟು ಖರ್ಚು ಆಯ್ತು ನಿಮ್ಗೆ? ಇದನ್ನು ಸಿ ಪಿ ಅಂತ ಇಟ್ಕೋಬೇಕು. ನೀವು ಸಿ ಪಿ ಅಂದ್ರೆ ಇದನ್ನ 2,400 ತಂದಿದ್ದಲ್ಲ, ಖರ್ಚು ಎಷ್ಟು ಮಾಡಿರೋದಕ್ಕೆ. ಈಗ ಮಾರ್ಕೆಟಿಗೆ ಹೋಗಿ ತೊಗೊಂಬಂದ್ರೆ ಅಂದ್ರೆ ₹100 ಖರ್ಚು ಮಾಡ್ತಿರ್ಲಿಲ್ಲ, ಮತ್ತು ಲಾಭ ತೆಗಿಬೇಕಲ್ಲ ನಾವು. ಎಲ್ಲ ಖರ್ಚುಗಳನ್ನ ಕೂಡಿಸ್ಬಿಟ್ಟು ಎಷ್ಟು ಆಗಿದೆ ನೋಡ್ಕೊಂಡ್ಬಿಟ್ಟು ಲಾಭ ತಗೋಬೇಕು. ಸೊ 2,500 ರೂಪಾಯಿ ಆಗಿದೆ ಖರ್ಚು ಟೋಟಲ್. ಆಮೇಲೆ 1,000 ಮ್ಯಾಂಗೋಸಲ್ಲಿ 50 ಮ್ಯಾಂಗೋ ವೇಸ್ಟ್ ಆಗಿದೆ ಅಂದರೆ ಮೈನಸ್ ಮಾಡಿಬಿಟ್ರೆ ಎಷ್ಟಾಗುತ್ತದೆ? 950 ಮ್ಯಾಂಗೋಸ್. 950 ಮ್ಯಾಂಗೋ ಉಳಿತಾವ ಅಂದ್ರೆ ಒಂದು ಮ್ಯಾಂಗೋ ಪ್ರೈಸ್ ಎಷ್ಟು ರೂಪಾಯಿ ಅಂತ ನಾವು ಸೇಲ್ ಮಾಡೋಣ? ₹3 ಪರ್ ಮ್ಯಾಂಗೋ ಇಂಟು 950 ಮ್ಯಾಂಗೋಸ್. 950 ಮ್ಯಾಂಗೋಸ್ ಅಂತ ಮಾಡಿದ ತಕ್ಷಣ ಸೊ ಎಸ್ ಪಿ ಎಷ್ಟಾಗುತ್ತದೆ ಇಲ್ಲಿ? ವೆರಿ ಗುಡ್, 2,800. ಸೊ 50 ಆಗುತ್ತದೆ. 2,850 ಅನ್ನೋದು ಎಸ್ ಪಿ. ಇದೇನು? ಸಿ ಪಿ. ನಿಮ್ಗೆ ಗೊತ್ತಲ್ಲ, ಸಿ ಪಿ ಮತ್ತು ಎಸ್ ಪಿ ಬಂದ್ರೆ ಪ್ರಾಫಿಟ್ ಬರಲೇಬೇಕಲ್ಲ. ಏನಾಗಿದೆ? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ರೆ ಏನಾಗುತ್ತದೆ? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ರೆ ಏನಾಗುತ್ತದೆ? ಪ್ರಾಫಿಟ್ ಆಗಿ. ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದ್ರೆ
ಇಷ್ಟ ಸಿ ಪಿ ಮತ್ತು ಎಸ್ ಪಿ ಕಂಪೇರ್ ಮಾಡಿದಾಗ ಎಸ್ ಪಿ ಪ್ರೈಸ್ ಹೈ ಇತ್ತಂದ್ರೆ ಪ್ರಾಫಿಟ್, ಎಸ್ ಪಿ ಪ್ರೈಸ್ ಡೌನ್ ಇತ್ತಂದ್ರೆ ಕಡಿಮೆ ಇತ್ತಾನೆ ಲೆಸ್ ಇತ್ತೇನು ಬಸ್ ಇದು ಗೊತ್ತಿರ. ಪ್ರಾಫಿಟ್ ಎಷ್ಟಾಗಿದೆ ಮಾತಾಡಿ. ಪ್ರಾಫಿಟ್ 350 rupees ಪ್ರಾಫಿಟ್, 350 ರೂಪಾಯಿ ಪ್ರಾಫಿಟ್ ಆಗಿದೆ ಇಲ್ಲಿ ಹೇಳ್ರಿ. 350 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ 350 ಕೆಳಗಡೆ ಇಲ್ಲಿ ಬರ್ಕೊಳ್ಳಿ. ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು 2500 ಬರಿಬೇಕು. ಇಂಟು ಏನು ಮಾಡ್ಬೇಕು ಇಲ್ಲಿ 100 ಹೌದಲ್ಲ. ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ. ಸಿ ಪಿ ಹೌ ಮಚ್ ಫಾರ್ಮುಲಾ ಗೊತ್ತಿದ್ದಿಲ್ಲ. ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇದನ್ನ ಯಾವತ್ತೂ ಮರಿಬಾರ್ದು. ಇದು ಕಾನ್ಸೆಪ್ಟ್. ಇದೆಲ್ಲ ಕಡೆ ಅಪ್ಲೈ ಆಗ್ತದೆ ಹೇಳಿ. ಪರ್ಸೆಂಟೇಜ್ ಪ್ರಾಫಿಟ್, ಪರ್ಸೆಂಟೇಜ್ ಲಾಸ್. ಲಾಸ್ ಬರ್ತಂದ್ರೆ ಲಾಸ್ ಬರಬೇಕು, ಪ್ರಾಫಿಟ್ ಬರ್ತಾವೆ ಪ್ರಾಫಿಟ್ ಬರಬೇಕು. ಎರಡು ಸೇಮ್ ಇರ್ತಾವೆ. ಸಿ ಪಿ 100 ಸೇಮ್, ಬಟ್ ಪ್ರಾಫಿಟ್ ಲಾಸ್ ಅಷ್ಟ ಚೇಂಜ್. ಈಗ ಕ್ಯಾಲ್ಕುಲೇಷನ್ ಮಾಡಿ. 2 0 ಕ್ಯಾನ್ಸಲ್ ಮಾಡೋಣ. 2 0 ಹೋತ್. 25 ಒಂದ್ಲೆ ಆಯ್ತಾ. 1 ಬಂತಂದ್ರೆ 20% ಹೋತ್ ಅಂತ ತಿಳ್ಕೊಬೇಕು ಅಷ್ಟೇ, ಮುಗಿದು. ಹಿಂಗೆ ಲಾಜಿಕ್. ಮತ್ತು ಅಂತ 1 ಬಂತಂದ್ರೆ ಎಲ್ಲ 20 ಇದ್ದು ಯಾವ್ದಾರು ಒಂದೇ ಇತ್ತಂದ್ರೆ ಅವನ್ನೆಲ್ಲ ತೆಗೆದುಬಿಟ್ಟು ಸುಮ್ಮನೆ ಹಾಕಿಬಿಡೋದು ಅಷ್ಟೇ. ಯಾಕಂದ್ರೆ ಕಾನ್ಫಿಡೆಂಟ್ ಇದು, ಓವರ್ ಕಾನ್ಫಿಡೆಂಟ್ ಅಲ್ಲ, 100% ಕಾನ್ಫಿಡೆಂಟ್. ಯಾಕಂದ್ರೆ ಅಲ್ಲಿ 25 21 ಆಗ್ಬೇಕಾದ್ರೆ ಇಲ್ಲಿ ನೋಡಿ ಯಾವ್ರೆ 2 3 ಬಂದಂದ್ರೆ ರಾಂಗ್. ಅದು ಕ್ಲಿಯರ್ ಆಯ್ತಾ. ಆಮೇಲೆ ಎಷ್ಟು ಉಳಿತಿಲ್ಲಿ 4 ಅಲ್ಲ 25 25 ಅಂದ್ರೆ 35 25 10 ಉಳಿತಿಲ್ಲ. 25 25 ಅಷ್ಟಲೇ 4 14%. ಇವೆಲ್ಲ ಅದು 14% ಆನ್ಸರ್.